ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಏಪ್ರಿಲ್ 27 ಮತ್ತು 28ರ ಒಂದು ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನೋಡಿ, ಕೆಲವು ದಿನಗಳಿಂದ ಇಲ್ಲಿ ಪ್ರಚಲಿತ ಘಟನೆಗಳನ್ನು ತೆಗೆದುಕೊಂಡು ಬರೋದಕ್ಕೆ ಆಗಿರಲಿಲ್ಲ. ಅದಕ್ಕಾಗಿ ಹಿಂದಿನ ಒಂದು ತರಗತಿಗಳನ್ನು ಕಂಪಲ್ಸರಿಯಾಗಿ ನಾವು ಮುಗಿಸಲೇಬೇಕು. ಅದಕ್ಕಾಗಿ ಎರಡು ದಿನಗಳ ಕರೆಂಟ್ ಅಫೇರ್ಸನ್ನು ಒಂದು ದಿನದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಆದರೆ ಮುಂದೆ ಬರ್ತಕ್ಕಂತಹ ಒಂದು ದಿನಗಳ ಒಂದು ಕರೆಂಟ್ ಅಫೇರ್ಸ್ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ. ತುಂಬ ಜನ ಈ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಇಲ್ಲ. ಪ್ಲೀಸ್ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಿಮ್ಮ ಒಂದು VAO ಹುದ್ದೆಗಳು ಆಗಿತ್ತು, ವಿಲೇಜ್ ಅಕೌಂಟೆಂಟ್, PDO, SDA ಮತ್ತು FDA, ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ನಮ್ಮ ಒಂದು ತರಗತಿಗಳು ಯೂಸ್ಫುಲ್ ಆಗಿರ್ತವೆ. ಅದಕ್ಕಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು. ಓಕೆ, ಬನ್ನಿ ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಪ್ರಚಲಿತ ಘಟನೆಗಳು 27 ಮತ್ತು 28ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ನೆಕ್ಸ್ಟ್ ಇಲ್ಲಿ 29, 30ರ ಒಂದು ಪ್ರಚಲಿತ ಘಟನೆಗಳನ್ನು ಇವತ್ತು ಸಂಜೆ 5 ಗಂಟೆ ಒಳಗಾಗಿ ನಿಮಗೆ ತಲುಪಿಸ್ತೇವೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಬನ್ನಿ ಈಗ ಡೈರೆಕ್ಟಾಗಿ ನಾವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ನೀವು ನೋಡ್ಬೋದು. ಮೊದಲನೇ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ, ವಾಸುಕಿ ಇಂಡಿಕಸ್ ಎಂಬತಕ್ಕಂಥದ್ದು. ನೋಡಿ, ವಾಸುಕಿ ಇಂಡಿಕಸ್ ಎಂಬತಕ್ಕಂಥದ್ದು ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇದೆ ಅಥವಾ ಸುದ್ದಿಯಲ್ಲಿ ಇದೆ. ಹಾಗಾದರೆ ಇದು ಏನು ಅಂತ ಕೇಳಿದರೆ, ವಾಸುಕಿ ಇಂಡಿಕಸ್ ಎಂಬತಕ್ಕಂಥದ್ದು. ವಾಸುಕಿ ಇಂಡಿಕಸ್ ಇದೊಂದು ಹಾವು ಅಥವಾ ತುಂಬ ಇಂಪಾರ್ಟೆಂಟ್, ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇದೆ. ನಮ್ಮ ಒಂದು ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಹಾವಿನ ಅವಶೇಷ ಇದು. ಎಲ್ಲಪ್ಪ ಸಿಕ್ಕಿದೆ ಅಂತಂದರೆ ಗುಜರಾತ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಗುಜರಾತ್ನಲ್ಲಿ ಈ ಒಂದು ಅತ್ಯಂತ ದೊಡ್ಡ ಹಾವಿನ ಒಂದು ಅವಶೇಷ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನು ಏನಪ್ಪ ಹೆಸರಿಟ್ಟಿದ್ದಾರೆ ಅಂತಂದರೆ ವಾಸುಕಿ ಇಂಡಿಕಸ್. ವಾಸುಕಿ ಇಂಡಿಕಸ್ ಅಂತ ಇದನ್ನು ಹೆಸರನ್ನು ಇಟ್ಟಿದ್ದಾರೆ. ಇಂಡಿಯಾದಲ್ಲಿ ಸಿಕ್ಕಿರೋ ಕಾರಣಕ್ಕಾಗಿ ಇಂಡಿಕಸ್ ಅಂತಲೂ ಕೂಡ ಇಲ್ಲಿ ಹೆಸರನ್ನು ಇಟ್ಟಿದ್ದಾರೆ. ಅತ್ಯಂತ ದೊಡ್ಡ ಹಾವು ಅಂತ ಅಂದರೆ, ಇದುವರೆಗೂ ಆನೆಕೊಂಡ ದೊಡ್ಡ ಹಾವು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕಿಂತ ದೊಡ್ಡ ಹಾವಿನ ಒಂದು ಅವಶೇಷ ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಾಗಿ ತುಂಬ ನ್ಯೂಸಲ್ಲಿ ಇದೆ. ಪ್ರಶ್ನೆ ಮಾತ್ರ ಡೈರೆಕ್ಟಾಗಿ ಕೇಳಬಹುದು, ವಾಸುಕಿ ಇಂಡಿಕಸ್ ಇದು ಏನು ಅಂತ. ಹಾವಾಗಿರ್ತಕ್ಕಂಥದ್ದು, ಇದೊಂದು ಅತ್ಯಂತ ದೊಡ್ಡ ಹಾವು, ಗುಜರಾತ್ನಲ್ಲಿ ಸಿಕ್ಕಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಇಲ್ಲಿ ನೋಡಿ, ನಮ್ಮ ಒಂದು ಸಂಪ್ರದಾಯಗಳ ಬಗ್ಗೆ ಗಾಂಧೀಜಿಯವರ ಒಂದು ಅನಿಸಿಕೆ ಏನಿತ್ತು ಅಂತ. ನಮ್ಮ ಒಂದು ಸಂಪ್ರದಾಯಗಳ ಒಂದು ಬಗ್ಗೆ ಗಾಂಧೀಜಿಯವರ ಒಂದು ಅನಿಸಿಕೆ ಏನಿತ್ತು ಅಂತ ಕೇಳಿದರೆ, ಇಲ್ಲಿ ನೈತಿಕ ಮೌಲ್ಯಗಳ ವಿರೋಧ ತಿರಸ್ಕಾರ ಎಂಬತಕ್ಕಂಥದ್ದು. ನೈತಿಕ ಮೌಲ್ಯಗಳ ವಿರೋಧ ತಿರಸ್ಕಾರ ಎಂಬತಕ್ಕಂಥದ್ದು ಇತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೋಡಿ, ಮೂರನೇ ಪ್ರಶ್ನೆ ಏನಪ್ಪ ಇದೆ ಅಂತಂದರೆ, ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಒಂದು ಹೇಳಿಕೆ, ಭಾರತೀಯ ಒಂದು ಪ್ರಜೆಯೊಬ್ಬನ ವಾರ್ಷಿಕ ಸರಾಸರಿ ಪ್ಲಾಸ್ಟಿಕ್ ಬಳಕೆ 5.3 kg ಎಂಬತಕ್ಕಂಥದ್ದು. ಭಾರತೀಯ ಒಂದು ಪ್ರಜೆಯೊಬ್ಬನ ವಾರ್ಷಿಕ ಸರಾಸರಿ ಪ್ಲಾಸ್ಟಿಕ್ ಬಳಕೆ 5.3 kg ಆದರೆ, ನೆಕ್ಸ್ಟ್ ಇನ್ನೊಂದು ಹೇಳಿಕೆ ಏನಿದೆ, ವಿಶ್ವದ ಒಂದು ಪ್ರಜೆಯ ಸರಾಸರಿ ಒಂದು ಪ್ಲಾಸ್ಟಿಕ್ ಬಳಕೆ 21 kg ಎಂಬತಕ್ಕಂಥದ್ದು. ವಿಶ್ವದಲ್ಲಿ ಭಾರತದ ಕಂಪೇರ್ ಮಾಡಿದ್ವಿ ಅಂತ ಅಂದರೆ, ವಿಶ್ವದಲ್ಲಿ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ ಬಳಕೆ ಸರಾಸರಿ ಇರತಕ್ಕಂಥದ್ದು. ಭಾರತದಲ್ಲಿ 144 ಕೋಟಿ ಜನ ಇದ್ದರೂ ಕೂಡ ನಾವು 5.3 kg ಆವರೇಜ್ ಏನು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿದರೆ, ವಿಶ್ವದಲ್ಲಿ 21 kg ಬಳಕೆಯನ್ನು ಮಾಡ್ತಾರೆ. ಇಲ್ಲಿ 2 ಕೂಡ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಇಲ್ಲಿ ಏನು ಅಂತ ಕೇಳಿದರೆ, ಔರಂಗಜೇಬನ ಮಕ್ಕಳ ಒಂದು ಕಚ್ಚಾಟ ಆಗಿರ್ಬೋದು, ಅಥವಾ ಮಕ್ಕಳ ಒಂದು ಕಚ್ಚಾಟ, ಅಥವಾ ಮೊಘಲ್ ಸಾಮ್ರಾಜ್ಯ ಇಲ್ಲಿ ಔರಂಗಜೇಬನ ನಂತರ ಬಂದಿರತಕ್ಕಂತಹ ಒಂದು ದೊರೆಗಳು ಏನಿದ್ರು ಅವರು ಬಲಶಾಲಿಗಳು ಆಗಿರಲಿಲ್ಲ, ಇದು ಕೂಡ ಆಗ್ಬೋದು. ಮತ್ತು ಇಲ್ಲಿ ಜಾಟ್ ಮತ್ತು ಸಿಖ್ ರಜಪೂತರ ದಂಗೆ ಅಂತ ಕೊಟ್ಟಿದ್ದಾರೆ. ಜಾಟರು ಮತ್ತು ಸಿಖ್ ರಜಪೂತರು ಕೂಡ ಆ ಒಂದು ಟೈಮ್ನಲ್ಲಿ ಇದ್ದರು, ಅವರು ಕೂಡ ದಂಗೆಯನ್ನು ಮಾಡ್ತಾ ಇದ್ರು, ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗಬಹುದು. ಮತ್ತು ನಾದಿರ್ ಶಾ ಮತ್ತು ಅಹಮದ್ ಶಾ ಅಬ್ದಾಲಿ ಅವರ ಒಂದು ದಾಳಿ 1737ರಲ್ಲಿ ನಾದಿರ್ ಶಾನ ದಂಡಯಾತ್ರೆ ಅಂತಲೇ ಕರೀತೇವೆ. ಮಯೂರ ಸಿಂಹಾಸನ ಮತ್ತು ಇಲ್ಲಿ ಇನ್ನೊಂದೇನು
ಕೊಹಿನೂರು ವಜ್ರವನ್ನು ತೆಗೆದುಕೊಂಡು ಹೋಗಿರ್ತಾನೆ 1737ರಲ್ಲಿ. ಯಾರಪ್ಪ ಅವಾಗ ರಾಜ ಇದ್ರು ಅಂತ ನೋಡೋದಾದ್ರೆ ಈ ಒಂದು ಮಯೂರ ಸಿಂಹಾಸನವನ್ನ ಶಹಜಹಾನ್ ಕಟ್ಸಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಯಾರಪ್ಪ ಇರ್ತಾರೆ ರಾಜ ಅಂತ ಅಂದ್ರೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಈ ಒಂದು ಸಂದರ್ಭದಲ್ಲಿ ಏನು ಮಯೂರ ಸಿಂಹಾಸನ ಅಥವಾ ಏನು ಕೊಹಿನೂರು ವಜ್ರವನ್ನು ತೆಗೆದುಕೊಂಡು ಹೋದ ಆ ಒಂದು ಸಂದರ್ಭದಲ್ಲಿ ಯಾರಿದ್ರು ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಏನೇನು ಕಾರಣ ಅಂತ ಕೇಳಿದರೆ ಇವು ಮೂರು ಕೂಡ ಕಾರಣ. ಅದಕ್ಕಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ಈ ಕೆಳಗಿನ ಯಾವ ದೇಶದಿಂದ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಭಾರತವು ಈ ಕೆಳಗಿನ ಯಾವ ದೇಶದಿಂದ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ ಕೇಳಿದರೆ ಇಲ್ಲಿ ಸೌದಿ ಅರೇಬಿಯಾ, ಇರಾಕ್, UAE ಅಂತ ಕೊಟ್ಟಿದ್ದಾರೆ. ಇವೆಲ್ಲಿಂದ ಎಲ್ಲವೂ ಕಡೆಯಿಂದನೂ ಕೂಡ ನಾವು ಇದನ್ನು ಆಮದು ಮಾಡ್ಕೊಳ್ತೇವೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿ ಇರತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ. ಕರ್ನಾಟಕದ ಪಿಕ್ಲಿಹಾಳ್, ಬ್ರಹ್ಮಗಿರಿ, ಮಸ್ಕಿ, ತೆಕ್ಕಲಕೋಟೆ, ಹುಲ್ಲೂರು ಈ ಒಂದು ಪ್ರದೇಶಗಳಲ್ಲಿ ಯಾವ ಶಿಲಾಯುಗದ ನಾಗರಿಕೆ ಕಂಡು ಬಂದಿದೆ ಅಂತ ಕೇಳಿದರೆ ನವಶಿಲಾಯುಗ ಅಥವಾ ನಿಯೋಲಿಥಿಕ್ ಏಜ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ. ನವಶಿಲಾಯುಗದ ಒಂದು ನಾಗರಿಕತೆ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಪ್ರತಿ ವರ್ಷ ವಿಶ್ವ ಭೂಮಿ ದಿನ ಅಥವಾ ವರ್ಲ್ಡ್ ಅರ್ತ್ ಡೇ ಅಂತ ಕರಿತೇವೆ. ಇಲ್ಲಿ ಯಾವಾಗಪ್ಪ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಏಪ್ರಿಲ್ 22ರಂದು ಆಚರಣೆಯನ್ನು ಮಾಡ್ತೇವೆ. ಅದೇ ಏನಾದರೂ ಮಾರ್ಚ್ 22 ಕೇಳಿದರೆ, ಮಾರ್ಚ್ 22 ಕೇಳಿದರೆ ಏನಪ್ಪ ಆಚರಣೆಯನ್ನು ಮಾಡ್ತೇವೆ? ವರ್ಲ್ಡ್ ವಾಟರ್ ಡೇಯನ್ನು ಆಚರಣೆಯನ್ನು ಮಾಡ್ತೇವೆ, ವರ್ಲ್ಡ್ ವಾಟರ್ ಡೇಯನ್ನು. ಇಲ್ಲಿ ಏನು ಏಪ್ರಿಲ್ 22 ಕೇಳಿರೋದಕ್ಕಾಗಿ ವರ್ಲ್ಡ್ ಅರ್ತ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ಮತ್ತು ಇಲ್ಲಿ ವರ್ಲ್ಡ್ ಸಾಯಿಲ್ ಡೇ ಯಾವಾಗಪ್ಪ ಅಂತಂದರೆ ಡಿಸೆಂಬರ್ 5ರಂದು ನಾವು ಆಚರಣೆಯನ್ನು ಮಾಡ್ತೇವೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ, ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತಾ ಇರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕ್ರಿಸ್ತ ಶಕವು ಆರಂಭವಾಗುತ್ತಿದ್ದಂತೆಯೇ ಯಾವ ಭಾರತೀಯ ದೈವವು ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತ್ತು ಅಂತ ಕೇಳಿದೆ. ಕ್ರಿಸ್ತ ಶಕ ಅಥವಾ ಕ್ರಿಸ್ತನು ಹುಟ್ಟಿದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಲೆಂಡರ್ ಏನು ಬಂತು, ಆ ಒಂದು ಸಂದರ್ಭದಲ್ಲಿ ಯಾವ ದೈವ ಪ್ರಾಮುಖ್ಯತೆ ಕಳೆದುಕೊಂಡಿತ್ತು ಅಂತಂದರೆ ಇಂದ್ರ ಎಂಬತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಭಾರತದಲ್ಲಿ 2023-24ನೇ ಆರ್ಥಿಕ ಸಾಲಿನಲ್ಲಿ ನೇರ ತೆರಿಗೆ ನಿವ್ವಳ ಅಂತ ಕೊಟ್ಟಿದ್ದಾರೆ, ಡೈರೆಕ್ಟ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಇದರ ಒಂದು ಸಂಗ್ರಹ ಎಷ್ಟು ಇದೆ ಅಂತ ಕೇಳಿದರೆ ನೇರ ತೆರಿಗೆ ಒಂದು ನಿವ್ವಳ ಎಷ್ಟು ಅಂತ. ಇಲ್ಲಿ 19.58 ಲಕ್ಷ ಕೋಟಿ ರೂಪಾಯಿಗಳು, 19.58 ಲಕ್ಷ ಕೋಟಿ ರೂಪಾಯಿಗಳು ಇಲ್ಲಿ ಬಂದಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕ ವಿಸರ್ಜನೆ ಮಾಡ್ತಾ ಇರತಕ್ಕಂತಹ ಒಂದು 73% ಹಸಿರು ಮನೆ ಅನಿಲಗಳು ಫಾಸಿಲ್ ಇಂಧನಗಳಿಂದ ಹೊರಹೊಮ್ಮುತ್ತಿವೆ. ಹಾಗಾದರೆ ಇವು ಯಾವ ಉದ್ಯಮದ ಒಂದು ಪ್ರಮುಖ ಕಾರಣ ಆಗಿದೆ ಅಂತ ಕೇಳಿದರೆ ವಿದ್ಯುತ್ ಉತ್ಪಾದನಾ ಉದ್ಯಮ. ಆಪ್ಷನ್ ಬಿ ಸರಿಯಾದ ಉತ್ತರ, ವಿದ್ಯುತ್ ಉತ್ಪಾದನಾ ಉದ್ಯಮ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ. ಆರೋಗ್ಯ ವಿಮಾ ಸೌಲಭ್ಯ ಪಡೆಯಲು ಗರಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದರೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಪಡೆಯಲು ಗರಿಷ್ಠ ವಯೋಮಿತಿ ಇಲ್ಲಿ ಎಷ್ಟು ಅಂತ ಕೇಳಿದರೆ ಆರೋಗ್ಯ ವಿಮಾ ಒಂದು ಸೌಲಭ್ಯವನ್ನು ಪಡೆಯಲು ಗರಿಷ್ಠ ವಯೋಮಿತಿ ಇಲ್ಲ, ಯಾವುದೇ ಆದಂಥ ಒಂದು ವಯೋಮಿತಿ ಇಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ಇಲ್ಲಿ ಜಾಗತಿಕ ತಾಪಮಾನ ಏರುವುದನ್ನು ತಡೆಗಟ್ಟಲು ನೀವು ಮಾಡಬಹುದಾಗಿರತಕ್ಕಂತಹ ಅಳಿಲು ಸೇವೆ ಯಾವುದು ಅಂತ ಕೇಳಿದರೆ ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೇವೆ. ಈ ಒಂದು ಗ್ಲೋಬಲ್ ವಾರ್ಮಿಂಗನ್ನು ನಾವು ತಡೆಗಟ್ಟಲು ಏನನ್ನು ನಾವು ಮಾಡಬಹುದು ಅಂತ ಕೇಳಿದರೆ ಇಂಧನ ವಾಹನದ ಒಂದು ಬದಲು ಇಲ್ಲಿ ನಡೆಯುವಿಕೆ ಅಂತ ಕೊಟ್ಟಿದ್ದಾರೆ. ಇಂಧನ ವಾಹನದ ಬದಲು ನಡೆಯುವಿಕೆಯನ್ನು ನಾವು ಮಾಡಬಹುದು ಅಥವಾ ಇಂಧನವನ್ನು ನಾವು ಕಡಿಮೆ ಯೂಸ್ ಮಾಡಬಹುದು ಅಥವಾ ವೆಹಿಕಲ್ಸ್ಗಳನ್ನು ಕಡಿಮೆ ಯೂಸ್ ಮಾಡಬಹುದು. ಓಕೆ, ಇಲ್ಲಿ ಇನ್ನೂ ಬೇರೆ ಆಪ್ಷನ್ ನೋಡುವುದು ಮರಗಳನ್ನು ಕಡಿಯುವಿಕೆ, ರಾಸಾಯನಿಕ ಗೊಬ್ಬರ ಬಳಸುವುದು, ಪ್ಲಾಸ್ಟಿಕ್ ಬಾಟಲಿಗಳ ಬಳಕೆ. ಇವೆಲ್ಲವೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಫೇವರಲ್ಲಿ ಬರ್ತವೆ. ಇದು ಒಂದು ಎಗೇನೆಸ್ಟ್ ಬರ್ತದೆ. ಅದಕ್ಕಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಇತ್ತೀಚೆಗೆ ಯಾವ ದೇಶವು ಪಿಯೋಲಿ 1-2 ವಿಮಾನ ವಿರೋಧಿ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದೆ? ಇತ್ತೀಚೆಗೆ ಯಾವ ದೇಶವು ಪಿಯೋಲಿ 1-2 ವಿಮಾನ ವಿರೋಧಿ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದೆ ಅಂತ ಕೇಳಿದರೆ ಉತ್ತರ ಕೊರಿಯಾ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ.
ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದ ಮಜುಲಿ ಯಾವ ರಾಜ್ಯದಲ್ಲಿದೆ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ ಹೇಳೋದಕ್ಕೆ ಬರೋಲ್ಲ, ಅಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬಂದಿದೆ. ಮಜುಲಿ ದ್ವೀಪ ಇದು ವಿಶ್ವದಲ್ಲೇ ಅತ್ಯಂತ ನದಿಯ ಮೇಲಿರ್ತಕ್ಕಂಥ ಅತ್ಯಂತ ದೊಡ್ಡ ದ್ವೀಪ ಇದು. ಹಾಗಾಗಿ ಇದು ಎಲ್ಲಿದೆ ಅಂತ ಕೇಳಿದರೆ ಅಸ್ಸಾಂನಲ್ಲಿದೆ. ಹಾಗಾದರೆ ಯಾವ ನದಿ ದಡದ ಮೇಲಿದೆ ಅಥವಾ ಯಾವ ನದಿಯಿಂದ ಈ ಒಂದು ಮಜುಲಿ ದ್ವೀಪ ಫಾರ್ಮೇಷನ್ ಆಗಿದೆ ಅಂತ ಕೇಳಿದರೆ ಇದು ಬ್ರಹ್ಮಪುತ್ರ ನದಿಯಿಂದ ಫಾರ್ಮೇಷನ್ ಆಗಿದೆ. ಓಕೆ, ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದರೆ ಭದ್ರತಾ ಸಿಬ್ಬಂದಿ ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ NSGನ ಒಂದು ಭದ್ರತಾ ಸಿಬ್ಬಂದಿಯ ಒಂದು ಮಹಾನಿರ್ದೇಶಕರಾಗಿ ನಳಿನ್ ಪ್ರಭಾತ್ ಅವರು ಆಯ್ಕೆಯಾಗಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಇವಾಗಿದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಗಳು. ಈ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.